ಸಿಲಿಕಾನ್ ಸಿಟಿಯಲ್ಲಿ ಸುರಿದ ಮಳೆಗೆ ನಾನಾ ಅವಾಂತರಗಳಾಗಿದೆ. ವರುಣಾರ್ಭಟಕ್ಕೆ ರಾಜಾಜಿನಗರದಲ್ಲಿ ಮರ ಧರೆಗುರುಳಿದೆ. ಮರದ ಕೆಳಗಡೆ ನಿಂತಿದ್ದ 30 ಕಾರುಗಳು ಸಂಪೂರ್ಣ ಜಖಮಾಗಿದೆ. ಮರದ ಕೆಳಗಡೆನೆ ಸುಮಾರು 30 ಕಾರುಗಳು ನಿಂತಿವೆ. ಕಾರು ಜಖಮಾಗಿದೆ. ನಿನ್ನೆ ಬೆಂಗಳೂರಿನಲ್ಲಿ ಸುರಿದಂತ ಮಳೆಗೆ ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಆಗಿರೋ ಅವಾಂತರಗಳಿವೆ. ರಾಜಾಜಿನಗರದಲ್ಲಿ ಬೃಹತ್ ಮರ ಒಂದು ರಸ್ತೆಗೆ ಬಿದ್ದಿದೆ. ಕೆಳಗಡೆ ಇದ್ದಂತಹ ಕಾರುಗಳು ಜಖಮಾಗಿವೆ. ಇವತ್ತು ಬೆಳಗಾದ್ರೆ ರಸ್ತೆಗೆ ಅಡ್ಡಲಾಗಿ ಬಿದ್ದಿರುವಂತಹ ಮರಗಳನ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ ಸಿಬ್ಬಂದಿ. 6:15 ಬಿದ್ದಿದ್ದು. ಭಾರಿ ಗಾಳಿ, ಮಳೆನೂ ಜೋರು. ದಿನೇಶ್, ಮಳೆ ಜೋರು. ಏನಿತ್ತು ಕೆಳಗಡೆ? ಗಾಡಿ ಇತ್ತು? ಒಂದು 2 ಸ್ಕೂಟ್ರ್ ಇತ್ತು. ಒಂದು ಸ್ಕೂಟ್ರ್ ತೆಗೆದ್ರು, ಇನ್ನೊಂದು ಸ್ಕೂಟ್ರ್ ತೆಗಿಯೋಕ್ಕಾಗಲಿಲ್ಲ. ಆಮೇಲೆ ಅಷ್ಟೊತ್ತಿಗೆ ಬಂದರು, ಗೋಪಾಲ ಶಿಷ್ಯ ಬಂದು ತೆಗೆದು ಮಾಡಿದ್ರು. ಅಷ್ಟೊತ್ತಿಗೆ ಅವರು ಸ್ವಲ್ಪ ಕಟ್ ಮಾಡಿದ್ರು. ಅಲ್ಲಿ ಮಾಡೋಷ್ಟೊತ್ತಿಗೆ ಮಳೆ ಬಂದ್ಬಿಟ್ಟು ತಿರ್ಗಾ. ಆಮೇಲೆ ಬೆಳಗ್ಗೆ ಬರ್ತೀನಿ ಅಂತ ಹೋದ್ರು, ಬರಲಿಲ್ಲ. ಯಾರಿಗೇನಾರು ಆಗಿದೆಯಾ? ಯಾರಿಗೆ ಏನೂ ಆಗಿಲ್ಲ. ಅಷ್ಟೊತ್ತಲ್ಲಿ ಜೋರು ಮಳೆ ಇತ್ತಲ್ಲ, ಜನ ಎಲ್ಲ ಸ್ಟಾಪ್ ಆಗ್ಬಿಟ್ಟಿದೆ. ಮೊದಲೇ ಗೊತ್ತಿತ್ತ ಜನರಿಗೆ ಏನಾರು ಆಗುತ್ತೆ ಅಂತ? ಮಳೆ ಬೀಳೋದು ಯಾರು ಗೊತ್ತು ಸರ್? ಹೆಂಗೆ ಹೇಳೋಕ್ಕಾಗ್ತದೆ? ಮೊದಲೇ ಬೆಂಡ್ ಆಗಿತ್ತ ಏನಂತ? ಇಲ್ಲ, ಗಾಳಿ ಜೋರಿತ್ತಲ್ಲ ಇದಾವು. ಬೆಂಗಳೂರಿನ ವಿಜಯನಗರದಲ್ಲೂ ಮಳೆ ಅವಾಂತರ. ಒಂದು ಕಾರು ಬೈಕು ಜಖಮಾಗಿದೆ. ಸವಾರನಿಗೆ ಗಂಭೀರ ಗಾಯ ಆಗಿದೆ. ಗಾಯಗೊಂಡಂತಹ ಬೈಕ್ ಸವಾರ ಅಭಿಷೇಕ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮರ ಬಿದ್ದ ರಭಸಕ್ಕೆ ನನ್ನ ಮಗನ ಬೈಕ್ ಜಖಮಾಗಿದೆ. ಹೆಲ್ಮೆಟ್ ಹಾಕಿದ್ರಿಂದ ಮಗ ಬದುಕುಳಿದಿದ್ದಾನೆ. ಮರ ಬಿದ್ದು ಗಾಯಗೊಂಡ ಅಭಿಷೇಕ್ ತಂದೆ ಅಶೋಕ್ ಹೇಳಿಕೆ ಕೊಟ್ಟಿರೋದು. ನಿನ್ನೆ ಸುರಿದಂತ ಮಳೆಗೆ ಬೆಂಗಳೂರಿನಲ್ಲಿ ಆದಂತಹ ಅವಾಂತರಗಳ ಸರಮಾಲೆ ಇದು. ವಿಜಯನಗರದಲ್ಲಾಗಿರೋದು. ಒಂದು ಕಾರು ಬೈಕು ಜಖಮಾಗಿದೆ. ಬೈಕ್ ಸವಾರನಿಗೆ ಗಂಭೀರ ಗಾಯ ಆಗಿದೆ. ಸುಮಾರು ಸಂಜೆ 7-7:30 ಇರ್ಬೋದು. ಬರ್ತಾ ಇರ್ಬೇಕಂದ್ರೆ ಇದ್ದಕ್ಕಿದ್ದಂಗೆ ಮರ ಬಿದ್ದೋಗಿದೆ ಅಷ್ಟೇ. ಬಿದ್ದು ಗಾಡಿ ಸ್ವಲ್ಪ ಏಟಾಗಿದೆ. ಅವ್ನ ಕಾಲು ಫ್ರ್ಯಾಕ್ಚರ್ ಆಗಿ ಈಗ ಬಾಸ್ ಹಾಸ್ಪಿಟಲ್ ಇದ್ದಾನೆ ಸರ್. ಒಂದು ಕಡೆ ಮೇಂಟೆನೆನ್ಸ್ ಮ್ಯಾನೇಜರ್ ಇದ್ದಾನೆ ಸರ್, ಫ್ಯಾಕ್ಟ್ರಿಯಲ್ಲಿ ಮೇಂಟೆನೆನ್ಸ್ ಮಾಡಿ. ಈಗ ಆಪ್ರೇಷನ್ ಆಯಿತು, ರಾತ್ರಿ ಆಪ್ರೇಷನ್ ಆಯಿತು. ಸ್ವಲ್ಪ ಮೂಗೇಟ್ಗಳು ಬಿದ್ದಿದೆ. ಅದಲ್ಲದೆ ತೊಡೆಯನ್ನು ಫ್ರ್ಯಾಕ್ಚರ್ ಆಗಿ ಬೋನ್ ಕಟ್ಟಾಗಿ ಆಪ್ರೇಷನ್ ಆಗಿ ರಾಡ್ ಹಾಕಿದ್ದಾರೆ. ಅಪ್ರಾಕ್ಸಿಮೇಟ್ಲಿ 3 to 4 months ಮಿನಿಮಮ್. ವಿಜಯನಗರದ 7th ಕ್ರಾಸ್ನಲ್ಲಿ ನಾವಿದ್ದೀವಿ. ಇಲ್ಲಿ ನೋಡಬಹುದು ನೀವು ಎಷ್ಟು ದೊಡ್ಡ ಪ್ರಮಾಣದ ಮರ ಬಿದ್ದಿದೆ ಅಂತೇಳಿ. ಸೊ ಈ ಮರ ನಿನ್ನೆ ರಾತ್ರಿ ಸಂಜೆ ಸುರಿದಂತಹ ಮಳೆಗೆ ಬಿದ್ದಿರ್ತಕ್ಕಂಥದ್ದು. ಇಷ್ಟು ದೊಡ್ಡ ಗಾತ್ರದ ಮರ, ಅದು ಕೂಡ ಮರದ ಕೊಂಬೆ ಕೂಡ ಬಹಳ ದೊಡ್ಡ ಪ್ರಮಾಣದ ಆಗಿರ್ತಕ್ಕಂಥದ್ದು. ಸೊ ಮರ ಬಿದ್ದಂತಹ ಸ್ಥಳ ಏನಿದೆ, ಇದು 4 ರಸ್ತೆಗಳನ್ನ ಕೂಡಿಸುತ್ತೆ. ನೀವು ನೋಡಬಹುದು ಒಂಥರ ಸರ್ಕಲ್ ರೀತಿಯಾಗಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ 4 ರಸ್ತೆಗಳನ್ನ ಈ ಮರ ಕೂಡಿಸೋದ್ರಿಂದ ಈ ಜಾಗದಲ್ಲಿ ಮರ ಬಿದ್ದಂತಹ ಪರಿಣಾಮವಾಗಿ ಸಂಪೂರ್ಣವಾಗಿ ರಸ್ತೆಯಲ್ಲಿ ಎಲ್ಲಾ ರೀತಿಯಾದಂತಹ ವಾಹನ ಸಂಚಾರ ಬಂದಾಗಿರ್ತಕ್ಕಂಥದ್ದು. ನೇರವಾಗಿ ಈ ಒಂದು ರಸ್ತೆ ಏನಿದೆ ಅದು ವಿಜಯನಗರದ ಮುಖ್ಯ ರಸ್ತೆಗೆ ಹೋಗಿ ಕನೆಕ್ಟ್ ಆಗುತ್ತೆ. ಹಾಗಾಗಿ ವಾಹನಗಳ ಒಂದು ಸಂಚಾರ ಕೂಡ ಈ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ಇತ್ತು ಅಂತಕ್ಕಂಥದ್ದು. ಇನ್ನು ವಾಹನ ಸಂಚಾರ ಎಷ್ಟು ಮಟ್ಟಿಗೆ ಇತ್ತು ಅನ್ನೋದನ್ನ ನೀವು ನೋಡಬಹುದು. ಇಲ್ಲಿ 2 ವೀಲರ್ ನಲ್ಲಿ ಹೋಗ್ತಿದ್ದಂತಹ ವ್ಯಕ್ತಿಗಳು ಕೂಡ ಮರ ಬಿದ್ದಂತಹ ರಭಸಕ್ಕೆ ಸಿಕ್ಕಾಕೊಂಡು ಸಾಕಷ್ಟು ಅವರಿಗೆ ಗಾಯಗಳು ಕೂಡ ಆಗಿರ್ತಕ್ಕಂಥದ್ದು. ಬಹಳ ದೊಡ್ಡ ಮಟ್ಟದ ಇಂಜುರಿ ಆಗಿದೆ ಅಂತ ಇಲ್ಲಿ ಸ್ಥಳೀಯರು ಹೇಳ್ತಿದ್ದಾರೆ. ಹಾಗೆ ಪಾರ್ಕಿಂಗ್ ನಲ್ಲಿ ನಿಲ್ಲಿಸಿದಂತಹ ಕಾರ್ ಮೇಲೂ ಕೂಡ ಮರ ಬಿದ್ದು ಸಂಪೂರ್ಣವಾಗಿ ಪಾರ್ಕಿಂಗ್ ಅಲ್ಲಿ ಇದ್ದಂತಹ ಕಾರ್ ಕೂಡ ಜಖಮಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಸ್ಥಳದಲ್ಲಿ ವಾಹನವನ್ನ ಸಂಚಾರ ಮಾಡ್ಕೊಂಡು ಹೋಗ್ತಿದ್ದಂತಹ 2 ವೀಲರ್ ಸವಾರರು ಏನಿದ್ರು ಅವರಿಗೆ ಬೆನ್ನು ಮೂಳೆ ಕೂಡ ಕಟ್ಟಾಗಿದೆ ಅನ್ನೋದನ್ನ ಇಲ್ಲಿನ ಸಾರ್ವಜನಿಕರು ಹೇಳ್ತಿದ್ದಾರೆ. ಮರ ಬಿದ್ದಂತಹ ಸಂದರ್ಭದಲ್ಲಿ ಇಲ್ಲೇ ಇದ್ದಂತಹ ಸ್ಥಳೀಯರು ಕೇವಲ ಒಂದೇ ಒಂದು ಕ್ಷಣ ಮಾತ್ರದಲ್ಲಿ ಪಾರಾದಂತಹ ಒಂದು ಸ್ಥಳೀಯರಿದ್ದಾರೆ. ಅವರು ಹೇಳ್ತಾರೆ ಯಾವ ರೀತಿಯಾಗಿ ಘಟನೆ ನಡೀತು ಅಂತ. ಸರ್, ಸಂಜೆ ಎಷ್ಟೊತ್ತಿನಲ್ಲಿ ಮರ ಬಿತ್ತು ಸರ್? ಕರೆಕ್ಟ್ ಆಗಿ 6-6:30 ಆತ್ರಿ. ಬಹಳ ಗಾಳಿ ಇತ್ತು, ಮಳೆ ಇತ್ತು. ಜಸ್ಟ್ ಗಾಳಿ ಮಳೆ ಜೋರ ಬರೋದ್ರಿಂದ ನಂಗೆ ಪಾಸ್ ಆದ್ರಿ. ಪಾಸ್ ಆದ ತಕ್ಷಣ ದೊಡ್ಡ ರಪ್ಪೆ ದೊಪ್ಪಂತ ಬಿದ್ದು ಅವ್ರು ಈ ಕಡೆಯಿಂದ ಬರ್ತಾ ಇರ್ಬೇಕಾದ್ರೆ ಒಳಗಡೆ ಸಿಕ್ಕಾಕೊಂಡ್ರು. ಅವ್ರು ಹೆಲ್ಮೆಟ್ ಹಾಕೋದ್ರಿಂದ ಸೇಫ್ ಆಗಿದ್ದಾರೆ ಅಷ್ಟೇ. ಸ್ವಲ್ಪ ಬೆನ್ಮೂಳೆ ಅಲ್ಲಿ ಇಲ್ಲಿ ಏಟ್ ಬಿದ್ದಿದೆ. ತುಂಬಾ ಒದ್ದಾಡ್ತಾ ಇದ್ರು. ಎಷ್ಟು ಜನ ಇದ್ರು ಸರ್ ಅದರಲ್ಲಿ? 2 ವೀಲರ್ ಒಬ್ಬರೇ ಇದ್ರಿ. ಅವ್ರು ಸಿಕ್ಕಾಕೊಂಡ್ಬಿಟ್ಟಿದ್ರು. ಬಹಳ ಜೋರಾಗಿ ಮಳೆ ಬರಾಕತ್ತಿದ್ರಿ.
ಯಾರೂ ಹೆಲ್ಪಿಗೆ ಬರಲಿಲ್ಲ. ನಾವು 4 ಜನ, ಇನ್ನೂ ಒಂದು 3 ಜನ ಪ್ಲಸ್ ನಾನೊಬ್ಬ ಸೇರಿ 4 ಜನದಲ್ಲಿ ಬಂದು ಎತ್ತುವಾಗ ಅವ್ರು ತುಂಬ ಒದ್ದಾಡ್ತಾ ಇದ್ರು, ನೋವು ಅನುಭವಿಸ್ತಾ ಇದ್ರು. ಆಮೇಲೆ ಕರ್ಕೊಂಡೋಗಿ ಹೋಮ್ ಕಲೆಕ್ಷನ್ ಕಟ್ಟೆ ಇದೆಯಲ್ಲ, ಆ ಕಟ್ಟೆ ಮೇಲೆ ಮಲಗಿಸಿದ್ವಿ. ಅವರು ಸರು ಅಲ್ಲಿ ಓನರು ಪೊಲೀಸರಿಗೆ ಫೋನ್ ಮಾಡಿ, ಆಂಬುಲೆನ್ಸಿಗೆ ಫೋನ್ ಮಾಡಿ, ಆಮೇಲೆ ಪ್ರೊಸೆಸ್ ಏನಿದೆ ಅದು ಮಾಡಿದ್ರು. ನೀವು ನೋಡ್ಬೋದು ಎಷ್ಟು ಮಟ್ಟಿಗಿನ ದೊಡ್ಡ ಮರದ ಕೊಂಬೆ ಅಂತ. ನಿಜಕ್ಕೂ ಹೇಳ್ಬೇಕಂದ್ರೆ ಈ ಮರದ ಕೊಂಬೆ ಕೆಳಗಡೆ ಸಿಗಾಕೊಂಡವರು ಬದುಕುಳಿಯೋದು ನಿಜಕ್ಕೂ ಕಷ್ಟ ಸಾಧ್ಯವಾದಂಥ ಮಾತು. ಆದರೆ ಮರದ ದೊಡ್ಡ ಕಾಂಡ ಏನಿದೆ, ಆದರೆ ರೆಂಬೆ ಕೊಂಬೆ, ಚಿಕ್ಕ ರೆಂಬೆ ಕೊಂಬೆ ಏನಿದೆ, ಆ ಸ್ಥಳದಲ್ಲಿ ವಾಹನ ಸವಾರರು ಸಿಕ್ಕಾಕೊಂಡಿದ್ರಿಂದ ಅವರಿಗೆ ದೊಡ್ಡ ಮಟ್ಟದ ಇಂಜುರಿ ಆಗಿದೆ. ಆದರೆ ಯಾವುದೇ ರೀತಿಯಾದಂಥ ಪ್ರಾಣಾಪಾಯ ಆಗಿಲ್ಲ ಅಂತಕ್ಕಂಥದ್ದು. ಹಾಗೇನೇ ಮಳೆ ಜೋರಾಗಿದ್ದರಿಂದ ವಾಹನ ಸಂಚಾರ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದ್ದಿದ್ರಿಂದ ಸಾಕಷ್ಟು ಅನಾಹುತ ಆಗೋದು ತಪ್ಪಿದೆ ಅಂತಕ್ಕಂಥದ್ದನ್ನ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಅಭಿಷೇಕ್ ಮೇಲೆ ಮರ ಬಿದ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೈಕ್ ನಲ್ಲಿ ಹೋಗ್ತಾ ಇದ್ದಾಗ ಅಭಿಷೇಕ್ ಮೇಲೆ ಮರ ಬಿದ್ದಿದೆ. ಗಾಯಗೊಂಡಂತ ಬೈಕ್ ಸವಾರ ಅಭಿಷೇಕ್ ಆಸ್ಪತ್ರೆಗೆ ದಾಖಲಾಗಿದ್ದಾನೆ. ಕಾಲಿನ ಮೂಳೆ ಮುರಿದಿದೆ. ನಿನ್ನೆ ಆಪರೇಷನ್ ಆಗಿದೆ ಅಂತ ಅವರ ತಂದೆ ಹೇಳ್ತಾ ಇದ್ರು. ಬೈಕ್ ಸವಾರ ಅಭಿಷೇಕ್ ಮೇಲೆ ಮರ ಬಿದ್ದಂತಹ ಭಯಾನಕ ದೃಶ್ಯ ಇದು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರೋದು. ಬೆಂಗಳೂರಿನ ವಿಜಯನಗರದಲ್ಲಿ ಆಗಿರೋ ಘಟನೆ ಇದು. ಅಭಿಷೇಕ್ ಅವರ ತಂದೆ ಹೇಳ್ತಾ ಇದ್ರು, ಹೆಲ್ಮೆಟ್ ಹಾಕಿದ್ರಿಂದ ಮಗ ಬದುಕುಳಿದಿದ್ದಾನೆ, ಕಾಲಿಗೆಲ್ಲ ಏಟಾಗಿದೆ, ಆಪರೇಷನ್ ಆಗಿದೆ, ಸುಧಾರಿಸ್ಕೋತಿದ್ದಾನೆ ಅಂತ. ನೋಡ್ತಾ ಇದ್ದೀರಿ ನೀವು. ಜೋರಾಗಿ ಸುರಿದ ಮಳೆ, ಬಿರುಗಾಳಿ ಸಹಿತ ಮಳೆಗೆ ನೂರಾರು ಮರ ರಸ್ತೆಗೆ ಬಿದ್ದಿದೆ ಬೆಂಗಳೂರಿನಲ್ಲಿ. ಬೈಕ್ ಇನ್ನೇನು ಪಾಸ್ ಆಗಬೇಕು, ಆಗ್ಲೇ ಮರ ಬಿದ್ದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.